ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಮೂಳೆಯ ಸವೆತದಿಂದ ನೋವು ಕಾಣಿಸಿಕೊಳ್ತಿತ್ತು. ಮೂಳೆಗಳ ಸವೆತದಿಂದ ಬೆನ್ನು, ಮಂಡಿ ಮತ್ತು ಸೊಂಟ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ಆರ್ಥ್ರೈಟಿಸ್ ರೋಗದ ಲಕ್ಷಣ. ಆಧುನಿಕ ಜೀವನ ಶೈಲಿ ಮತ್ತು ಕ್ಯಾಲ್ಸಿಯಂ ಕೊರತೆಯಿಂದ ಆರ್ಥ್ರೈಟಿಸ್ ಕಾಣಿಸಿಕೊಳ್ಳುತ್ತೆ. ಆರ್ಥ್ರೈಟಿಸ್ ನೋವುಕಾರಕ ಕಾಯಿಲೆ ಇರಬಹುದು, ಆದರೆ ಸರಿಯಾದ ಮುನ್ನೆಚ್ಚರಿಕೆ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯುವುದರಿಂದ ಈ ನೋವಿನಿಂದ ಮುಕ್ತಿ ಹೊಂದಬಹುದು. ಹಾಗಾದ್ರೆ ಹೋಮಿಯೋಕೇರ್ನಲ್ಲಿ ಆರ್ಥ್ರೈಟಿಸ್ಗೆ ಇರುವ ಚಿಕಿತ್ಸೆಗಳೇನು? ಎಷ್ಟು ವಿಧವಾದ ಆರ್ಥ್ರೈಟಿಸ್ಗಳಿವೆ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಉಮರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಆರ್ಥ್ರೈಟಿಸ್ ಬಗ್ಗೆ ಮಾತನಾಡೋದಕ್ಕಿದ್ದೇವೆ. ಬಹುಶಃ ಇತ್ತೀಚಿನ ದಿನದಲ್ಲಿ ಒಂದು ವಯೋಮಾನದ ನಂತರದಲ್ಲಿ ಮಾತ್ರ ಅಲ್ಲ, ಎಲ್ಲೋ ವಯೋಮಾನದಲ್ಲಿ ಎಲ್ಲ ರೀತಿಯ ವಯಸ್ಸಿನವರಲ್ಲೂ ಕೂಡ ಕಂಡುಬರುವಂತಹ ಸಮಸ್ಯೆ ಆಗಿಬಿಟ್ಟಿದೆ ಈ ಆರ್ಥ್ರೈಟಿಸ್. ಯಾಕಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಕಾಣಿಸ್ತಿದೆ? ಜೊತೆಗೆ ಆರ್ಥ್ರೈಟಿಸ್ ಅಂದ್ರೆ ಏನು? ನೋಡಿ, ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮೂಳೆಯಲ್ಲಿ ಒಂದು ಥರದ ಇನ್ಫ್ಲಮೇಷನ್ ಆದಾಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಇನ್ಫ್ಲಮೇಷನ್ ಅಂತ ಹೇಳಿದಾಗ ಯಾವುದೇ ಒಂದು ಎಫೆಕ್ಟೆಡ್ ಪಾರ್ಟಲ್ಲಿ ನೋವು ಕಂಡುಬರೋದು, ಆ ಭಾಗದಲ್ಲಿ ಊತ ಕಂಡುಬರೋದು, ಆ ಭಾಗದ ಟೆಂಪ್ರೇಚರ್ ಹೆಚ್ಚಾಗೋದು, ನಂತರ ಅದರ ಏನೊಂದು ನಾರ್ಮಲ್ ಫಿಸಿಯಾಲಜಿ ಇರುತ್ತೋ ಆ ಫಿಸಿಯಾಲಜಿ ಹ್ಯಾಂಪರ್ ಆದಾಗ ಅದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಈಗ ನಾವು ತುಂಬ ಜಾಸ್ತಿ ನಡೀತೀರಿ, ಓಡಾಡ್ತೀರಿ, ಅಥವಾ ನಮ್ಮ ದಿನನಿತ್ಯ ಏನೊಂದು ಚಟುವಟಿಕೆ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ, ಎಕ್ಸರ್ಷನ್ ಆದಾಗ ಏನು ನೋವು ಬರುತ್ತೋ ಇದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ನಾವು ಹೇಳೋದಿಲ್ಲ. ಅಥವಾ ಯಾವುದೇ ಥರದ ಒಂದು ನೋವು ಬಂದಿದ ತಕ್ಷಣವೇ ಅದಕ್ಕೆ ನಾವು ಸಂಧಿವಾತ ಅಂತ ಹೇಳೋದಿಲ್ಲ. ಸೊ ಇದನ್ನು ನಾವು ಎರಡು ವಿಧದಲ್ಲಿ ನಾವು ನೋಡ್ತೀರಿ. ಒಂದು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ, ಇನ್ನೊಂದೊಂದು ಕ್ರಾನಿಕ್ ಪೇನ್ ಅಂತ ಹೇಳ್ತೀರಿ. ಮೆಕ್ಯಾನಿಕಲ್ ಪೇನ್ ಅಂತ ಹೇಳಿದಾಗ ನಾನು ಆಗಲೇ ಹೇಳ್ತಿದ್ದಂಗೆ ನಮ್ಮ ಆ್ಯಕ್ಟಿವಿಟೀಸ್ ಹೆಚ್ಚಾಗಾದಾಗ, ಫಿಸಿಕಲ್ ಆ್ಯಕ್ಟಿವಿಟಿ ಒಂದೇ ಸಮಯ ತುಂಬ ಜಾಸ್ತಿ ನಾವು ಮಾಡಿದಾಗ, ನಾರ್ಮಲ್ ರೂಟೀನ್ಗಿಂತ ಹೆಚ್ಚಾಗಿ ನಾವು ಕೆಲಸ ಮಾಡಿದಾಗ ಏನು ಒಂದು ನೋವು ಬರುತ್ತೋ ಇದಕ್ಕೆ ನಾವು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀರಿ. ಈ ಒಂದು ಮೆಕ್ಯಾನಿಕಲ್ ಪೇನ್ ಜನರಲಿ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ. ಅಂದರೆ ಒಂದು ವಾರ ಅಥವಾ 2 ವಾರ ಸಮಯದಲ್ಲೇ ಆ ನೋವು ಹಾಗೆ ಕಡಿಮೆ ಆಗಿಬಿಡುತ್ತೆ. ವೆರಾಸ್ ಈ ಒಂದು ಆರ್ಥ್ರೈಟಿಸ್ ಇರಬಹುದು ಅಥವಾ ಒಂದು ಕ್ರಾನಿಕ್ ಪೇನಲ್ಲಿ ಒಂದು ವಿಧ ಆರ್ಥ್ರೈಟಿಸ್ ಅಂತ ನಾವು ಹೇಳ್ತೀರಿ. ಸೊ ಇದು ದಿನನಿತ್ಯ ಹೆಚ್ಚಾಗಬಹುದು. ಈ ನೋವು ಹೇಗೆ ಶುರು ಆಗ್ತಿದೆ ಅಂತ ಗೊತ್ತಾಗ್ತಿರೋದಿಲ್ಲ. ಅದರ ಜೊತೆ ಇವೆಲ್ಲ ಥರದ ಈ ಇನ್ಫ್ಲಮೇಟ್ರಿ ಸೈನ್ಸ್ ಕಂಡು ಬಂದಾಗ ಇದಕ್ಕೆ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಈ ಆರ್ಥ್ರೈಟಿಸ್ ಸಾಮಾನ್ಯವಾಗಿ ಸರ್ಟನ್ ಏಜ್ ಗ್ರೂಪ್ಸಲ್ಲಿ ನಾವು ನೋಡ್ತೀರಿ. ಸರ್ಟನ್ ಆರ್ಥ್ರೈಟಿಸ್ ಲೈಕ್ ಆಸ್ಟಿಯೋ ಆರ್ಥ್ರೈಟಿಸ್ ಸಾಮಾನ್ಯವಾಗಿ ಏಜ್ ಆದ ನಂತರ ಒಂದು 50-55 ವರ್ಷ ಆದಮೇಲೆ ಈ ಒಂದು ಸಮಸ್ಯೆ ಬರುವಂಥದ್ದು. ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ, ಇದು ತುಂಬ ಯಂಗರ್ ಏಜ್ ಗ್ರೂಪ್ಸಲ್ಲಿ ನಾವು ನೋಡುವಂಥದ್ದು. 18 to 35 ಇಯರ್ಸ್ ಗ್ರೂಪಲ್ಲಿ ಈ ಒಂದು ಸಮಸ್ಯೆ ಕಂಡುಬರೋದು. ಬಟ್ ಈ ನಡುವೆ ನಾವು ನೋಡ್ತಿದ್ದೀರಿ ಈ ಸಮಸ್ಯೆ ಏನು ಒಂದು 55-60 ವರ್ಷಕ್ಕೆ ಬರೋದಿರುತ್ತೋ 25-30 ವರ್ಷದ ಮಹಿಳೆಯರಿರಬಹುದು ಅಥವಾ ಪುರುಷರಿರಬಹುದು ಈ ಒಂದು ಸಮಸ್ಯೆನ ನಾವು ನೋಡಬಹುದು. ಸೊ ಏನಕ್ಕೆ ಈ ನಡುವೆ ಈ ಥರ ಆಗ್ತಾ ಇದೆ ಅಂತ ಕೇಳಿದಾಗ ನಮ್ಮ ಅರ್ಬನೈಸೇಷನ್ ಅಂತ ನಾವೊಂದು ಮೇನ್ ಫ್ಯಾಕ್ಟರ್ ಹೇಳಬಹುದು. ನಮ್ಮ ಲೈಫ್ ಸ್ಟೈಲ್ ಅಂತ ನಾವು ಹೇಳಬಹುದು. ನಾವು ಪೌಷ್ಟಿಕ ಆಹಾರ ತಗೊಳೋದಿಲ್ಲ, ಯಾವುದೇ ಥರದ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ, ವ್ಯಾಯಾಮ ನಾವು ಮಾಡೋದಿಲ್ಲ, ಒಂದೇ ಕಡೆ ಕೂತಿ ಸುಮಾರು ಗಂಟೆಯಷ್ಟು ಸಮಯ ಕೆಲಸ ಮಾಡೋದಂಥದ್ದಿರಬಹುದು, ಸ್ಟ್ರೆಸ್ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ಲಿಂದ ಈ ಒಂದು ಸಮಸ್ಯೆ ಏನೊಂದು 55-60 ಇಯರ್ಸಲ್ಲಿ ಕಂಡುಬರೋದಿತ್ತು ಇದು ತುಂಬ ಬೇಗನೂ ಕೂಡ ನಾವು ನೋಡ್ತಾ ಇದ್ದೀರಿ. ಓಕೆ ಡಾಕ್ಟರ್, ರೋಗ ಲಕ್ಷಣದ ಬಗ್ಗೆ ಹೇಳೋದಾದರೆ ಹೇಗಿರುತ್ತೆ? ಸಾಮಾನ್ಯವಾಗಿ ಸುಮಾರು ಥರದ ಆರ್ಥ್ರೈಟಿಸ್ನ ನಾವು ನೋಡ್ತೀರಿ. ಈ ಎಲ್ಲ ಥರದ ಆರ್ಥ್ರೈಟಿಸಲ್ಲಿ ನೋವು ಒಂದು ತುಂಬ ಕಾಮನ್ ಆ್ಯಂಡ್ ಲೀಡಿಂಗ್ ಸಿಂಪ್ಟಮ್ ಅಂತ ನಾವು ಹೇಳಬಹುದು. ಇದರ ಜೊತೆ ನಾವು ನೋಡ್ತೀರಿ ಸಾಕಷ್ಟು ಸ್ಟಿಫ್ನೆಸ್ನ ನಾವು ನೋಡಬಹುದು. ಜಾಯಿಂಟ್ ಸ್ಟಿಫ್ನೆಸ್ ಹೆಚ್ಚಾಗ್ತಾ ಹೋಗುತ್ತೆ. ಲೈಕ್ ಕೈ ಕಾಲು ಬೆರಳಲ್ಲಿ ಇರಬಹುದು ಅಥವಾ ಮಂಡಿಯಲ್ಲಿರಬಹುದು, ಭುಜದಲ್ಲಿರಬಹುದು. ಯಾವ ಪರ್ಟಿಕ್ಯುಲರ್ ಜಾಯಿಂಟ್ ಎಫೆಕ್ಟ್ ಆಗ್ತಾ ಇದೆಯೋ ಆ ಪರ್ಟಿಕ್ಯುಲರ್ ಜಾಯಿಂಟ್ ಸ್ಪೇಸಸಲ್ಲಿ ಸ್ಟಿಫ್ನೆಸ್ ಕಂಡು ಬರ್ತಾ ಹೋಗುತ್ತೆ.
ಸ್ಟಿಫ್ನೆಸ್ ಕಂಡು ಹೋದಾಗ ವೇರ್ ಮೂವ್ಮೆಂಟ್ ಮಾಡೋದು ಕಷ್ಟ ಆಗಬಹುದು. ಈಗ ನಾವು ಏನು ಆರಾಮಾಗಿ ನಾವು ನಡೀತಿದ್ದೀರಿ, ಕೈ ಮರ್ಚ್ತಿದ್ದೀರಿ, ಓಡಾಡ್ತಿದ್ದೀರಿ, ಇವೆಲ್ಲ ಮಾಡೋದು ಕಷ್ಟ ಆಗ್ತಾ ಹೋಗಬಹುದು. ಅದರ ಜೊತೆ ನಾವು ನೋಡ್ತೀರಿ ವೇರ್ ಕೈ ಕಾಲು ಬೆರಳಲ್ಲಿರಬಹುದು ಅಥವಾ ಎಫೆಕ್ಟೆಡ್ ಜಾಯಿಂಟ್ ಸ್ಪೇಸಲ್ಲಿ ಸಾಕಷ್ಟು ಊತ ಕಂಡು ಬರ್ತಾ ಹೋಗುತ್ತೆ. ಮುಟ್ಟು ನೋಡಿದಾಗ ಆ ರೀಜನ್ ತುಂಬ ಬಿಸಿ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಂಡಿಯಲ್ಲಿ ಈ ಥರದ ಒಂದು ಸಮಸ್ಯೆ ಆಗಿದ್ದಾಗ ನಾವು ಮುಟ್ಟು ನೋಡಿದಾಗ ಮಂಡಿ ತುಂಬ ಬಿಸಿ ಅನಿಸುತ್ತೆ. ಅದೇ ಸ್ವಲ್ಪ ಕೆಳಗಡೆ ಮುಟ್ಟು ನೋಡಿದಾಗ ಅಥವಾ ಇನ್ನೊಂದು ಮಂಡಿಗೆ ನಾವು ಮುಟ್ಟು ನೋಡಿದಾಗ ನಾರ್ಮಲ್ ಟೆಂಪ್ರೇಚರ್ ಥರ ಕಂಡು ಬರುತ್ತೆ. ಸೊ ಈ ಥರದ ಸಿಮ್ಟಮ್ಸ್ನ ನಾವು ನೋಡಬಹುದು. ಇದರ ಜೊತೆ ಸರ್ಟನ್ ಪೇಷಂಟ್ಸಲ್ಲಿ ನಾವು ನೋಡ್ತೀರಿ ವೇರ್ ಮೂವ್ಮೆಂಟ್ ಮಾಡ್ತಿರುವಾಗ ಒಂಥರದ ಶಬ್ದ ಕಂಡು ಬರ್ತಾ ಹೋಗುತ್ತೆ. ಒಂದು ಕ್ರ್ಯಾಕ್ಲಿಂಗ್ ಸೌಂಡ್, ಲೈಕ್ ಈಗ ನಾವು ಕೆಳಗಡೆ ಕೂರಿ ಮೇಲೆ ಎದ್ದೇಳ್ತಿರುವಾಗಿರಬಹುದು ಅಥವಾ ಎಕ್ಸ್ಟೆನ್ಷನ್ ಆ್ಯಂಡ್ ಫ್ಲೆಕ್ಷನ್ ಮಾಡ್ತಿರುವಾಗ ಮಂಡಿಯಲ್ಲಿರಬಹುದು, ಭುಜದಲ್ಲಿರಬಹುದು ಒಂಥರದ ಕ್ರೆಪಿಟಸ್, ಈ ಒಂದು ಕ್ರ್ಯಾಕ್ಲಿಂಗ್ ಸೌಂಡ್ ಕಂಡು ಬರ್ತಾ ಹೋಗುತ್ತೆ. ಸೊ ಈ ಕ್ರ್ಯಾಕ್ಲಿಂಗ್ ಸೌಂಡ್ ಕಂಡು ಬಂದರೂ ಕೂಡ ಈ ಒಂದು ಆರ್ಥ್ರೈಟಿಸ್ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ನಾವು ಹೇಳಬಹುದು. ಇದಲ್ಲದೆ ನಾವು ನೋಡ್ತೀರಿ ವೇರ್ ನಮ್ಮ ದಿನನಿತ್ಯ ಏನೊಂದು ರೂಟೀನ್ ಆ್ಯಕ್ಟಿವಿಟೀಸ್ ನಾವೇನು ಆರಾಮಾಗಿ ಮಾಡ್ತಿದ್ರೆ, ಲೈಕ್ ನಿಂತು ಕೆಲಸ ಮಾಡೋದಿರಬಹುದು ಅಥವಾ ಮೆಟ್ಲು ಹತ್ತೋದಿರಬಹುದು, ಮೆಟ್ಲು ಇಳಿಯೋದಿರಬಹುದು, ಕೆಳಗಡೆ ಚಕ್ಲ ಬಕ್ಲ ಹಾಕ್ಕೊಂಡು ಕೂರೋದಿರಬಹುದು. ಸೊ ಇವೆಲ್ಲ ಮಾಡೋದು ಕಷ್ಟ ಆಗ್ತಾ ಹೋಗ್ಬೋದು. ಈಗ ಒಂದು ವೇಳೆ ಮಂಡಿ ಎಫೆಕ್ಟ್ ಆಗಿದ್ದಾಗ ಈ ಥರದ ಸಮಸ್ಯೆನ ನಾವು ನೋಡ್ತೀರಿ. ಒಂದು ವೇಳೆ ಕೈ ಕಾಲು ಬೆರಳು ಎಫೆಕ್ಟ್ ಆಗಿದ್ದಾಗ ಇದರಿಂದ ಮಾಡುವಂಥ ಕೆಲಸಗಳೆಲ್ಲ ಕಷ್ಟ ಆಗ್ತಾ ಹೋಗಬಹುದು. ಒಂದು ವೇಳೆ ಹಿಮ್ಮಡಿ ಎಫೆಕ್ಟ್ ಆಗಿದ್ದರೆ ನಿಂತ್ಕೊಳೋದು ಕಷ್ಟ ಆಗಬಹುದು, ನಡೆಯೋದು ಕಷ್ಟ ಆಗಬಹುದು. ಸೊ ಈ ಥರ ಯಾವ ಪರ್ಟಿಕ್ಯುಲರ್ ಜಾಯಿಂಟ್ ಎಫೆಕ್ಟ್ ಆಗ್ತಾ ಇದೆಯೋ ಅದ್ರ ಮೇಲೆ ನೋವು ಇರಬಹುದು, ಸ್ಟಿಫ್ನೆಸ್ ಇರಬಹುದು, ಸ್ವೆಲ್ಲಿಂಗ್ ಇರಬಹುದು, ಈ ಥರದ ಸಮಸ್ಯೆಗಳನ್ನ ನಾವು ಹೆಚ್ಚಾಗಿ ನಾವು ನೋಡಬಹುದು. ಓಕೆ ಡಾಕ್ಟರ್, ಇನ್ನು ಯಾವೆಲ್ಲ ಭಾಗದಲ್ಲಿ ಕಂಡುಬರುತ್ತೆ? ಕೈ ಬೆರಳು, ಕಾಲು, ಇಲ್ಲೆಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತಾ ಹೇಗೆ? ಆರ್ಥ್ರೈಟಿಸ್ ನಾವು ನೋಡ್ತೀರಿ ವೇರ್ ಪರ್ಟಿಕ್ಯುಲರ್ ಜಾಯಿಂಟ್ಸಿಗೆ ಮಾತ್ರ ಇನ್ವಾಲ್ವ್ಮೆಂಟ್ ಆಗಬಹುದು. ಸರ್ಟನ್ ಆರ್ಥ್ರೈಟಿಸ್ ದೇಹದ ಎಲ್ಲ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟು ಕೂಡ ನಾವು ನೋಡಬಹುದು. ಸೊ ಇದಕ್ಕೆ ನಾವು ನೋಡ್ತೀರಿ ವೇರ್ ಮೋನೋ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಅಂದರೆ ಬರೀ ಒಂದು ಪರ್ಟಿಕ್ಯುಲರ್ ಜಾಯಿಂಟಿಗೆ ಭುಜಕ್ಕೆ ಎಫೆಕ್ಟ್ ಆಯಿತು ಅಥವಾ ಬರೀ ಒಂದು ಮಂಡಿಗೆ ಎಫೆಕ್ಟ್ ಆಗಿದ್ದಾಗ ಇದಕ್ಕೆ ನಾವು ಮೋನೋ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಮೋರ್ ಕಾಮನ್ ಆಗಿ ನಾವು ನೋಡ್ತೀರಿ ವೇರ್ ಮಂಡಿಯಲ್ಲಿ ಈ ಒಂದು ಸಮಸ್ಯೆ ಕಂಡು ಬಂದಾಗ ಇದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಬರೀ ಒಂದು ಪರ್ಟಿಕ್ಯುಲರ್ ಜಾಯಿಂಟ್ ಎಫೆಕ್ಟ್ ಆಗಬಹುದು. ಅದೇ ಥರ ಈಗ ಪಾಲಿ ಆರ್ಥ್ರೈಟಿಸ್ ಅಂತ ನಾವು ಹೇಳ್ತೀರಿ. ಅಂದರೆ ನಮ್ಮ ದೇಹದಲ್ಲಿ 5ಕ್ಕಿಂತ ಹೆಚ್ಚು ಜಾಯಿಂಟ್ ಇನ್ವಾಲ್ವ್ಮೆಂಟ್ ಒಂದೇ ಸಮಯದಲ್ಲಿ ಆದಾಗ ಅದಕ್ಕೆ ನಾವು ಪಾಲಿ ಆರ್ಥ್ರೈಟಿಸ್ ಅಂತ ಹೇಳ್ತೀರಿ. ಸೊ ಈ ಪಾಲಿ ಆರ್ಥ್ರೈಟಿಸಲ್ಲಿ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ವೇರ್ ಇದು ದೇಹದ ಕೈ ಮತ್ತು ಕಾಲಿನ ಸ್ಮಾಲ್ ಜಾಯಿಂಟ್ಸಿಗೆ ಎಫೆಕ್ಟ್ ಮಾಡ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ದೇಹದ ಎಲ್ಲ ಜಾಯಿಂಟ್ಸಿಗೆ ಎಫೆಕ್ಟ್ ಆಗಬಹುದು. ಲೈಕ್ ಅದು ಕುತ್ತಿಗೆ ಜಾಯಿಂಟ್ಸಿಗೆ ಎಫೆಕ್ಟ್ ಆಗಬಹುದು, ಭುಜಕ್ಕೆ ಎಫೆಕ್ಟ್ ಆಗಬಹುದು, ಎಲ್ಬೋ ಜಾಯಿಂಟಿಗೆ ಎಫೆಕ್ಟ್ ಆಗಬಹುದು, ಆ್ಯಂಕಲ್ ಜಾಯಿಂಟಿಗೆ ಎಫೆಕ್ಟ್ ಆಗಬಹುದು, ವ್ರಿಸ್ಟ್ ಜಾಯಿಂಟಿಗೆ ಎಫೆಕ್ಟ್ ಆಗಬಹುದು. ಸೊ ಇನ್ ಟೋಟಲ್ ದೇಹದ ಎಲ್ಲ ಜಾಯಿಂಟ್ಸ್ ಇನ್ವಾಲ್ವ್ಮೆಂಟ್ ಆಗಬಹುದು ಈ ಒಂದು ರುಮೆಟೆಡ್ ಆರ್ಥ್ರೈಟಿಸಲ್ಲಿ. ಸೊ ಅದೇ ಥರ ಈಗ ಗೌಟ್ ಅಂತ ನಾವು ಹೇಳ್ತೀರಿ. ಸೊ ಈ ಗೌಟು ಕೂಡ ಬರೀ ಪರ್ಟಿಕ್ಯುಲರ್ ಜಾಯಿಂಟ್ಸಲ್ಲಿ ಕಾಲಿನ ಹೆಬ್ಬೆರಳಲ್ಲಿ ಕಂಡುಬರುವಂಥದ್ದು ಅಥವಾ ಹಿಮ್ಮಡಿಯಲ್ಲಿ ಅಥವಾ ಬರೀ ಮಂಡಿಯಲ್ಲಿ ಕಂಡುಬರುವಂಥದ್ದು. ಸೊ ಈ ಥರ ಸರ್ಟನ್ ಆರ್ಥ್ರೈಟಿಸ್ ದೇಹದ ಎಲ್ಲ ಜಾಯಿಂಟ್ಸಿಗೆ ಇನ್ವಾಲ್ವ್ಮೆಂಟ್ ಆಗುತ್ತೆ. ಸರ್ಟನ್ ಆರ್ಥ್ರೈಟಿಸ್ ಬರೀ ಸ್ಪೆಸಿಫಿಕ್ ಜಾಯಿಂಟ್ಸಿಗೆ ಮಾತ್ರ ಎಫೆಕ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ಭವಾನಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭವಾನಿ ಅವರೇ. ನಮಸ್ತೆ ಮೇಡಮ್. ಸಮಸ್ಯೆ ಹೇಳ್ಕೊಳ್ಳಿ. ಮೇಡಮ್ ನನಗೆ 45 ವರ್ಷ ಈಗ. ಓಕೆ. ಮಂಡಿ ನೋವು ಇದೆ ಸರ್. ಅದು ತುಂಬಾ ಒಂದು 5-6 ತಿಂಗಳಿಂದ ಇದೆ ಸರ್. ನಾನು ತೋರಿಸ್ದೆ, ಎಕ್ಸ್ರೇ ತೆಗಿಸ್ದೆ, ಅವರು ಮಂಡಿ ಸೌದಿದೆ ಅಂತ ಹೇಳಿದ್ರು. ಸರಿ. ಅಲ್ಲಿ ಕೊಟ್ಟಿದ್ ಮಾತ್ರೆ ನಂಗೆ ಯಾಕೋ ಕೆಲಸ ಮಾಡಿಲ್ಲ ಸರ್. ಮತ್ತೆ ಬೇರೆ ಕಡೆ ನಾರ್ಮಲ್ ಕ್ಲಿನಿಕ್ ಅಲ್ಲಿ ತೋರಿಸ್ದೆ, ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ರು. ತುಂಬಾ ನೋವಿದ್ದಾಗ ಟ್ಯಾಬ್ಲೆಟ್ ಹಾಕೊಳ್ಳಿ ಅಂದ್ಬಿಟ್ಟು ಆ ಟ್ಯಾಬ್ಲೆಟ್ ಹಾಕೊಂಡಾಗ 1-2 ದಿನ 3 ದಿನ ನೋವು ಇರಲ್ಲ, ಮತ್ತೆ ನೋವು ಬರುತ್ತೆ ಸರ್. ಸರಿ ನೋಡಿ, ಈಗ ಆಲ್ರೆಡಿ ತಾವು ಎಕ್ಸ್ರೇ ಮಾಡಿಸಿದ್ದೀರಾ. ಎಕ್ಸ್ರೇಲಿ ಕಾಯಿಲೆ ಏನಿದೆ ಅಂತ ಗೊತ್ತಾಗಿದೆ, ಮಂಡಿ ಸೌದೋಗ್ತಾ ಇದೆ. ಸೊ ಇದಕ್ಕೆ ನೀವು ನೋವು ಮಾತ್ರೆ ತೊಗೊಂಡ್ರೆ ಬರೀ ನೋವು ಕಡಿಮೆ ಆಗತ್ತಮ್ಮ. ಬಟ್ ಈಗ ಅದು ಏನು ಮಂಡಿ ಸೌದೋಗ್ಬಿಟ್ಟಿದೆಯೋ ಅದು ಸರಿ ಹೋಗೋದಿಲ್ಲ. ಅದರ ಜೊತೆ ಅದು ದಿನನಿತ್ಯ ಹೆಚ್ಚಾಗ್ತಾ ಹೋಗತ್ತಮ್ಮ. ಸೊ ಇದಕ್ಕೆ ತಾವು ಮನೆಯಲ್ಲಿ ಏನು ಮಾಡಿ, ಹೆಚ್ಚಾಗಿ ತಾವು ಹಾಲು ಉಪಯೋಗಿಸಿ, ರಾಗಿ ಉಪಯೋಗಿಸಿ, ಒಂದು ವೇಳೆ ತಾವು ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಉಪಯೋಗಿಸಿ. ವಿತ್ ದಟ್ ಮಂಡಿಗೆ ಸಂಬಂಧಪಟ್ಟಂಗೆ ಸರ್ಟನ್ ಎಕ್ಸಸೈಸ್ ಇರತ್ತಮ್ಮ. ಸೊ ಆ ಸುತ್ತಮುತ್ತ ಮಸಲ್ಸ್ನ ಸ್ಟ್ರೆಂಥನ್ ಮಾಡ್ಕೊಳೋದಕ್ಕೆ ಸರ್ಟನ್ ಎಕ್ಸಸೈಸ್ ಇರುತ್ತೆ. ಆ ಎಕ್ಸಸೈಸ್ ಮಾಡಿ ಇದಕ್ಕೆ ನಾವು ಹೋಮಿಯೋಪತಿಯಲ್ಲಿ ಸರ್ಟನ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಸರ್ಟನ್ ಮೆಡಿಸಿನ್ಸ್ ಕೊಡ್ತೀರಮ್ಮ. ಸೊ ಈ ಮೆಡಿಸಿನ್ಸ್ ತೊಗೊಳ್ತಾ ಹೋದಾಗ ಏನು ನಿಮ್ಮ ಮಂಡಿ ಮಧ್ಯ ಒಂದು ಕಾರ್ಟಿಲೇಜ್ ಇರತ್ತಮ್ಮ, ಒಂದು ಕುಷ್ನಿಂಗ್ ಮಟೀರಿಯಲ್ ಇರುತ್ತೆ. ಆ ಕುಷ್ನಿಂಗ್ ಮಟೀರಿಯಲ್ ಕಡಿಮೆ ಆದಾಗ ಇದಕ್ಕೆ ನಾವು ಮಂಡಿ ಸೌದೋಗ್ತಿದೆ ಅಂತ ಹೇಳೋದು. ಸೊ ಈ ಔಷಧಿ
ನಾವು ತಗೊಳ್ತಾ ಹೋದಾಗ ಆ ಏನು ಒಂದು ಕಾರ್ಟಿಲೇಜ್ ಥಿನ್ ಔಟ್ ಆಗಿದೆಯೋ ಅದು ಕ್ರಮೇಣ ರೀಜನರೇಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಮಾಡ್ತಾ ಹೋದರೆ ನಿಮ್ಮ ನೋವು ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ, ಕಾಯಿಲೆನೂ ಕೂಡ ಕಂಟ್ರೋಲಲ್ಲಿರುತ್ತೆ. ಸೊ ಈ ಥರ ಮಾಡ್ತಾ ಇದಕ್ಕೆ ನಾನೇನು ಡಯಟ್ ಆ್ಯಂಡ್ ಎಕ್ಸಸೈಸ್ ಹೇಳಿದ್ದೀನಿ ಅದನ್ನು ತಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಈ ಒಂದು ಮಂಡಿನ ನಾವು ತುಂಬ ಚೆನ್ನಾಗಿ ನಾವು ಟ್ರೀಟ್ ಮಾಡಬಹುದಮ್ಮ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ದಯಾನಂದ್ ನಂಜನಗೂಡಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದಯಾನಂದ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ನಮ್ಮ ಏಜ್ ಬಂದು 49 ಸರ್. ಓಕೆ. ನಮಗೆ ಆಕ್ಚುಲಿ ಲೋಯರ್ ಬ್ಯಾಕ್ ಪೇನ್ ಇದೆ ಸರ್. ಓಕೆ. ಅಂದ್ರೆ ತುಂಬಾ ಓಡಾಡ್ತೀನಿ, ಬಟ್ ತುಂಬಾ ಏನು ಕೂತ್ಕೊಳ್ಳೋದಿಲ್ಲ ಡ್ಯೂಟಿಲಿ. ಸರಿ. ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದಾಗ ನಿಮ್ದು ಬೋನ್ಸು 10 years ಮುಂದೆ ಹೋಗ್ಬಿಟ್ಟಿದೆ ಅಂತ ಅಂದ್ರು. ಓಕೆ. ಅದಕ್ಕೆ ಏನಾದ್ರು ಎಕ್ಸರ್ಸೈಸ್ ಮಾಡ್ಕೋಬೋದಾ ಸರ್? ಏನಾದ್ರು ರೆಮಿಡೀಸ್ ಇದೆಯಾ ಸರ್? ಓಕೆ, ನೋಡಿ, ಡೆಫಿನೆಟ್ಲಿ ಈ ಒಂದು ಸಮಸ್ಯೆಗೆ ಇದಕ್ಕೆ ನಾವು ಜನರಲಿ ಲುಂಬ್ಯಾಗು ಅಂತ ಹೇಳ್ತೀರಿ. ಅರ್ಲಿ ಸ್ಪಾಂಡಿಲೈಟಿಸ್ ಆಗ್ತಾ ಇರೋದು ನಿಮಗೆ. ಸೊ ಇದಕ್ಕೆ ತಾವೇನು ಮಾಡಬೇಕು, ಎಕ್ಸಸೈಸ್ ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್. ಲೈಕ್ ಕ್ಯಾಟ್ ಆ್ಯಂಡ್ ಕ್ಯಾಮಲ್ ಎಕ್ಸಸೈಸ್ ಅಂತ ಒಂದು ಸ್ಪೆಸಿಫಿಕ್ ಎಕ್ಸಸೈಸ್ ಇರುತ್ತೆ. ಅಥವಾ ನಿಮ್ಮ ಮನೆ ಹತ್ರ ಯಾರಾದರೂ ಒಂದು ಒಳ್ಳೆ ಫಿಸಿಯೋಥೆರಪಿಸ್ಟ್ ಇದ್ದರೆ ಅವ್ರಿಗೆ ಭೇಟಿ ಮಾಡಿ ಅವರು ಸರ್ಟನ್ ಎಕ್ಸಸೈಸ್ ಹೇಳ್ಕೊಡ್ತಾರೆ, ಅದನ್ನು ಫಾಲೋ ಮಾಡಿ. ಅದರ ಜೊತೆ ನಿಮ್ಮ ಆಹಾರದಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಂ ರಿಚ್ ಡಯಟ್ ಲೈಕ್ ಹಾಲು, ರಾಗಿ, ಸೋಯಾ, ಮೊಟ್ಟೆ ತಿನ್ನೋರಿದ್ರೆ ಬೇಯಿಸಿರೋ ಮೊಟ್ಟೆ ಇರಬಹುದು, ಇದನ್ನು ಉಪಯೋಗಿಸ್ತಾ ಹೋಗಿ ಡೆಫಿನೆಟ್ಲಿ ಈ ಒಂದು ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ನಿಮ್ಮ ತೂಕ ಏನಾದರೂ ಹೆಚ್ಚಿದ್ರೆ, ಅಂದರೆ ನಿಮ್ಮ ಹೈಟ್ ಆ್ಯಂಡ್ ವೇಟ್ ಪ್ರಪೋರ್ಷನೇಟ್ ಆಗಿರಬೇಕು. ಸೊ ಒಂದು ವೇಳೆ ನಿಮ್ಮ ವೇಟ್ ಏನಾದರೂ ಹೆಚ್ಚಿದ್ರೆ ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಡೆಫಿನೆಟ್ಲಿ ನಿಮಗೆ ಬ್ಯಾಕ್ ಪೇನ್ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಇದರ ಜೊತೆ ಒಂದು ವೇಳೆ ತಾವು ಎಕ್ಸ್ರೇ ಮಾಡಿಸಿರಲಿಲ್ಲ ಅಂದರೆ ಒಂದು ಸತಿ ಎಕ್ಸ್ರೇ ಮಾಡಿಸಿ. ಸೊ ಎಕ್ಸ್ರೇಲಿ ಸರ್ಟನ್ ಚೇಂಜಸ್ ಎವಿಡೆಂಟಾಗಿ ಕಂಡು ಬಂದಾಗ ಅದನ್ನು ನಾವು ಬರೀ ಈ ಡಯಟ್ ಆ್ಯಂಡ್ ಎಕ್ಸಸೈಸಲ್ಲಿ ಇದನ್ನು ನಾವು ಸರಿ ಮಾಡಬಹುದು. ಒಂದು ವೇಳೆ ಏನಾದರೂ ಮೂಳೆ ಜರುಗಿಬಿಡ್ತಾ ಇದ್ದಾಗ ಅಥವಾ ಟರ್ನ್ ಆಗಿಬಿಡುತ್ತೆ, ಈ ಥರ ಎಲ್ಲ ಆಗ್ತಿದ್ದಾಗ ನಿಮಗೆ ಒಂದು ಬೆಲ್ಟ್ ಹಾಕ್ಕೊಳಕ್ಕೆ ನಾವು ಹೇಳ್ತೀರಿ, ಬೆಲ್ಟ್ ಹಾಕ್ಕೊಳ್ಬೇಕಾಗುತ್ತೆ. ವಿದೌಟ್ ಸರ್ಟನ್ ಹೋಮಿಯೋಪತಿ ಮೆಡಿಸಿನ್ಸ್ ಇರುತ್ತೆ, ಅದನ್ನು ತಾವು ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತಪ್ಪ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಟೈಪ್ಸ್ ಆಫ್ ಆರ್ಥರೈಟಿಸ್ ಬಗ್ಗೆ ಹೇಳೋದಾದರೆ ಯಾವೆಲ್ಲ ವಿಧಗಳಿವೆ, ಜೊತೆಗೆ ಸ್ಟೇಜಸ್ ಬಗ್ಗೆ ಹೇಳೋದಾದರೆ? ಆರ್ಥರೈಟಿಸಲ್ಲಿ ಸಾಕಷ್ಟು ವಿಧಗಳನ್ನ ನಾವು ನೋಡ್ತೀರಿ. ಬಟ್ ಕ್ಲಿನಿಕಲ್ಲಿ ಒಂದು 8 to 10 ಡಿಫ್ರೆಂಟ್ ಆರ್ಥರೈಟಿಸ್ ತುಂಬ ಕಾಮನ್ ಆಗಿ ನಾವು ನೋಡ್ತೀರಿ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಮಂಡಿ ನೋವು ಅಥವಾ ಮಂಡಿ ಸೌದೋಗ್ತಿದೆ ಅಂತ ನಾವೇನು ಹೇಳ್ತೀರಿ ಇದು. ನಂತರ ರುಮೆಟೆಡ್ ಆರ್ಥರೈಟಿಸ್, ಗೌಟ್ ಇರಬಹುದು, ಸೋರಿಯಾಟಿಕ್ ಆರ್ಥರೈಟಿಸ್, ಇನ್ಫೆಕ್ಟಿವ್ ಆರ್ಥರೈಟಿಸ್, ಸಿರೋನೆಗೆಟಿವ್ ಸ್ಪಾಂಡೈಲೋ ಆರ್ಥ್ರೋಪತಿ ಅಂತ ಹೇಳ್ತೀರಿ, ಆ್ಯಂಕೋಲೋಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀರಿ. ಈ ಥರ ಸಾಕಷ್ಟು ಡಿಫ್ರೆಂಟ್ ಆರ್ಥರೈಟಿಸ್ನ ನಾವು ನೋಡ್ತೀರಿ. ಸೊ ಈ ಆರ್ಥರೈಟಿಸಲ್ಲಿ ಎಲ್ಲದೂ ಕೂಡ ನಾವು ನೋಡ್ತೀರಿ, ಅದನ್ನು 3 ಸ್ಟೇಜಸಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ. ಸೊ ಫಸ್ಟ್ ಸ್ಟೇಜ್ ಇದ್ದಾಗ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿ ಲೆಸ್ ದೆನ್ 6 months ಆಗಿರುತ್ತೆ. ಇದರಲ್ಲಿ ಮೇಜರ್ ಡಿಫಾರ್ಮಿಟಿ ಆಗಿರಲ್ಲ, ಕಾಂಪ್ಲಿಕೇಶನ್ಸ್ ಹೆಚ್ಚಾಗಿರಲ್ಲ. ಈ ಥರದಕ್ಕೆ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಸೆಕೆಂಡ್ ಸ್ಟೇಜಲ್ಲಿ ಇದ್ದಾಗ ಈ ಒಂದು ಸಮಸ್ಯೆ ಮೋರ್ ದೆನ್ 6 months to 2 years or 3 years ಆಗಿರಬಹುದು. ಅದರ ಜೊತೆ ಮೈಲ್ಡ್ ಟು ಮಾಡ್ರೇಟ್ ಡಿಗ್ರಿ ಡಿಫಾರ್ಮಿಟಿ ಅಂತ ನಾವು ಹೇಳ್ತೀರಿ. ಸೊ ಡಿಫಾರ್ಮಿಟಿ ಅಂತ ಹೇಳಿದಾಗ ನಮ್ಮ ಕೈ ಬೆರಳಿರಬಹುದು, ಕಾಲು ಬೆರಳಿರಬಹುದು, ಅಥವಾ ಮಂಡಿ ಇರಬಹುದು, ಭುಜ ಇರಬಹುದು, ಎಲ್ಬೋ ಇರಬಹುದು. ಸೊ ಇದರಲ್ಲಿ ಡಿಫಾರ್ಮಿಟಿ ಅಂದರೆ ಸೊಟ್ಟ ಆಗ್ತಾ ಹೋದಾಗ ಅದರ ಏನೊಂದು ನಾರ್ಮಲ್ ಅನಾಟಮಿಕಲ್ ಪೊಸಿಷನ್ ಇರುತ್ತೋ ಆ ಅನಾಟಮಿಕಲ್ ಪೊಸಿಷನಲ್ಲಿ ಡಿರೇಂಜ್ಮೆಂಟ್ ಆದಾಗ ಅದಕ್ಕೆ ನಾವು ಡಿಫಾರ್ಮಿಟಿ ಅಂತ ಹೇಳ್ತೀರಿ. ಇದಕ್ಕೆ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀರಿ. ಸೊ ಥರ್ಡ್ ಸ್ಟೇಜಲ್ಲಿದ್ದಾಗ ಸಾಕಷ್ಟು ಡಿಫಾರ್ಮಿಟಿ, ಸಿವಿಯರ್ ಡಿಗ್ರಿ ಡಿಫಾರ್ಮಿಟಿ ಆಗಿ ಇದರಿಂದ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗಿರೋದು ಅಥವಾ ಬೇರೆ ಆರ್ಗನ್ಸ್ ಎಫೆಕ್ಟ್ ಆಗಿದ್ದಾಗ ಆಗ ಅದಕ್ಕೆ ನಾವು ಥರ್ಡ್ ಸ್ಟೇಜ್ ಆಫ್ ಡಿಸೀಸ್ ಅಂತ ಹೇಳ್ತೀರಿ. ಸೊ ಆರ್ಥರೈಟಿಸ್ಗೆ ನಾವು ನೋವು ಏನಕ್ಕೆ ಬರ್ತಾ ಇದೆ ಆ ಒಂದು ರೂಟ್ ಕಾಸ್ನ ಐಡೆಂಟಿಫೈ ಮಾಡಿ ಅದಕ್ಕೆ ನಾವು ಟ್ರೀಟ್ ಮಾಡ್ತೀರಿ. ಸೊ ಈಗ ನೋವು ಬರ್ತಿದೆ ಅಂತ ನಾವು ಬರೀ ನೋವು ಮಾತ್ರ ಕೊಡೋದಿಲ್ಲ. ಸೊ ಅದನ್ನು ತೊಗೊಂಡಾಗ ನೋವು ಕಡಿಮೆ ಆಗುತ್ತೆ ವಿನಃ ಆ ಒಂದು ಕಾಯಿಲೆ ಕಂಟ್ರೋಲ್ ಬರೋದಿಲ್ಲ. ಸೊ ಈ ಕಾಯಿಲೆ ಏನಕ್ಕೆ ಆಗ್ತಾ ಇದೆ, ಒಬ್ಬ ವ್ಯಕ್ತಿಯ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫಿಸಿಕಲ್ ಆಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಮೆಂಟಲ್ ಆಟ್ರಿಬ್ಯೂಟ್ಸ್ ಹೇಗಿದೆ, ಅವರ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಯಾರಿಗಾದರೂ ಈ ಒಂದು ಸಮಸ್ಯೆ ಇದೆಯಾ, ಇವನ್ನೆಲ್ಲ ಅನಲೈಸ್ ಮಾಡ್ತಾ ಒಂದು ಮೆಡಿಸಿನ್ಸ್ನ ನಾವು ಸೆಲೆಕ್ಟ್ ಮಾಡ್ತೀರಿ. ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀರಿ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಥೆರಪಿ ನಾವು ಅಡ್ಮಿನಿಸ್ಟ್ರ್ ಮಾಡ್ತಾ ಹೋದಾಗ ಕ್ರಮೇಣ ನೋವು ಇರಬಹುದು, ಊತ ಇರಬಹುದು, ಅಥವಾ ಮೈಲ್ಡ್ ಡಿಗ್ರಿ ಡಿಫಾರ್ಮಿಟಿ ಇರಬಹುದು, ಇವೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಥರ ಈ ಒಂದು ಆರ್ಥರೈಟಿಸ್ನ ವಿತ್ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಇದನ್ನು ನಾವು ಟ್ರೀಟ್ ಮಾಡ್ತೀರಿ. ಒಂದು ವೇಳೆ ಏನಾದರೂ ಸಿವಿಯರ್ ಡಿಗ್ರಿ ಡಿಫಾರ್ಮಿಟಿ ಆಗಿ ಕಾಂಪ್ಲಿಕೇಶನ್ಸ್ ಆಗಿದ್ದಾಗ ಇದಕ್ಕೆ ನಾವು ಬೇರೆ ಥರದ ಒಂದು ಅಪ್ರೋಚ್ನ ನಾವು ಫಾಲೋ ಮಾಡ್ತೀರಿ. ಇದಕ್ಕೆ ಒಂದು ಪ್ಯಾಲಿಯೇಟಿವ್
ಟೈಪ್ ಆಫ್ ಟ್ರೀಟ್ಮೆಂಟ್ ಅಂತ ನಾವು ಕೊಡ್ತೀರಿ, ವೇರ್ ಆ ನೋವನ್ನ ನಾವು ಕಂಟ್ರೋಲ್ ಮಾಡ್ತಾ ಹೋಗ್ತೀರಿ. ಬಟ್ ಮೂಳೆ ಮಧ್ಯ ಏನೊಂದು ಚೇಂಜಸ್ ಆಗಿರುತ್ತೋ ಅಥವಾ ಮೂಳೆ ತುಂಬ ಬೋವಿಂಗ್ ಆಗಿರೋದು, ಕೈ ಕಾಲು ಬೆರಳು ತುಂಬಾ ಸೊಟ್ಟಾಗಿರೋದು, ಅದು ಸಂಪೂರ್ಣವಾಗಿ ಸರಿ ಮಾಡೋಕ್ಕಾಗೋದಿಲ್ಲ. ಬಟ್ ಅದನ್ನು ನಾವು ಇನ್ನೂ ಹೆಚ್ಚಾಗದಿಲ್ಲದಂಗೆ ಅದರಿಂದ ಮತ್ತೆ ಬರುವಂಥ ಕಾಂಪ್ಲಿಕೇಶನ್ಸ್ ಇರಬಹುದು ಅಥವಾ ಅದರಿಂದ ಬರುವಂಥ ಸಿಮ್ಟಮ್ಸ್ನ ನಾವು ರಿಡ್ಯೂಸ್ ಮಾಡ್ತಾ ಹೋಗ್ತೀರಿ. ಸೊ ಈ ಥರ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಮುಖಾಂತರ ಈ ಒಂದು ಆರ್ಥರೈಟಿಸ್ನ ನಾವು ಟ್ರೀಟ್ ಮಾಡ್ತೀವಿ. ನೆಗ್ಲಿಜೆನ್ಸ್ ಮತ್ತು ಸೆಲ್ಫ್ ಮೆಡಿಕೇಷನ್ ಬಗ್ಗೆ ತಾವೇನು ಹೇಳ್ತೀರಾ? ಇಟ್ ಈಸ್ ರಿಯಲಿ ವೆರಿ ಬ್ಯಾಡ್, ಬಿಕಾಸ್ ಈ ಒಂದು ಆರ್ಥರೈಟಿಸ್ ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್. ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ, ಈ ಕಾಯಿಲೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಿಂದ ಡಿಸೀಸ್ ಕಾಂಪ್ಲಿಕೇಶನ್ಸ್ನ ನಾವು ನೋಡಬಹುದು, ವೇರ್ ಬರೀ ಈಗ ಮೂಳೆ ನೋವು ಏನಿರುತ್ತೋ, ಪೇನ್ ಇರುತ್ತೋ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದನ್ನು ನಾವು ನೆಗ್ಲೆಕ್ಟ್ ಮಾಡಿದಾಗ ಡಿಫಾರ್ಮಿಟಿ ಆಗಬಹುದು. ಸೊ ಡಿಫಾರ್ಮಿಟಿ ಆದಾಗ ನಮ್ಮ ಏನು ಒಂದು ಕೆಲಸ ಮಾಡೋದಿರುತ್ತೋ ಆ ಒಂದು ಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತೆ, ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗಬಹುದು, ಸಿಂಪಲ್ ಕೆಲಸನೂ ಕೂಡ ಮಾಡೋಕ್ಕಾಗೋದಿಲ್ಲ, ಡಿಪೆಂಡೆನ್ಸಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ತುಂಬಾ ಡ್ರೆಡ್ಫುಲ್ ಥಿಂಗ್. ಅದರ ಜೊತೆ ಡಿಸೀಸ್ ಕಾಂಪ್ಲಿಕೇಶನ್ ಸೆಲ್ಫ್ ಮೆಡಿಕೇಟ್ ಮಾಡ್ಕೊಳೋದ್ರಿಂದ ಆ ಕ್ಷಣಕ್ಕೆ ನಮಗೆ ಅನುಕೂಲ ಆಗುತ್ತೆ, ಬಟ್ ಇನ್ ದಿ ಲಾಂಗ್ ರನ್ ಆ ಸರ್ಟನ್ ಮೆಡಿಕೇಷನ್ಸ್ನಿಂದ ಸಾಕಷ್ಟು ಡ್ಯಾಮೇಜ್ ಆಗಬಹುದು. ಲೈಕ್ ಅದು ಹೆಪಾಟೋಟಾಕ್ಸಿಕ್ ಇರಬಹುದು, ಲಿವರಿಗೆ ಸಮಸ್ಯೆ ಕೊಡಬಹುದು ಅಥವಾ ಕಿಡ್ನಿಗೆ ಸಮಸ್ಯೆ ಕೊಡಬಹುದು. ಇದರಿಂದ ಸಾಕಷ್ಟು ತೊಂದರೆಗಳಾಗ್ತಾ ಹೋಗುತ್ತೆ. ಸೊ ಯಾವುದೇ ಮೆಡಿಕೇಷನ್ಸ್ ವಿತೌಟ್ ಅ ಡಾಕ್ಟರ್ ಕನ್ಸಲ್ಟೇಷನ್ ಲಾಂಗ್ ಟರ್ಮ್ ತಗೊಳಕ್ಕೆ ಹೋಗಬೇಡಿ. ಸೊ ಶಾರ್ಟ್ ಟರ್ಮ್ ರಿಲೀಫ್ ತಾವು ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ, ಬಟ್ ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಸಾಕಷ್ಟು ತೊಂದರೆ ಆಗಬಹುದು. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಮೈ ಪ್ಲೆಷರ್. ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ಜೊತೆಗೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರ, ಇಂದಿರಾನಗರ, ಎಚ್ಎಸ್ಆರ್ ಲೇಔಟ್. ಇತರೆ ಶಾಖೆಗಳು ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ, ವಿಜಯಪುರ, ಹಾಸನ, ಬೀದರ್, ಶಿವಮೊಗ್ಗ, ತುಮಕೂರು. ದೂರವಾಣಿ ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.